ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕಂಪ್ಲೀಟ್ ಸೀರೀಸ್ ಬಂದು ರಿಯಾಕ್ಟ್ ಜೇಎಸ್ ಮೇಲೆ ಆಗಿರುತ್ತೆ. ಅದರಲ್ಲಿ ಈ ಸೆಷನ್ ಬಂದು ಇಂಟ್ರೊಡಕ್ಷನ್ ಸೆಷನ್. ಅಂದರೆ ಇದರಲ್ಲಿ ರಿಯಾಕ್ಟ್ ಜೇಎಸ್ ಅಂದರೆ ಏನು, ಅದರ ಅಡ್ವಾಂಟೇಜಸ್ ಏನು, ಪ್ರೀವಿಯಸ್ಲಿ ನಾವು HTML CSS ಮತ್ತು ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿರೋ ಅಪ್ಲಿಕೇಶನ್ಗೂ ರಿಯಾಕ್ಟ್ ಅಪ್ಲಿಕೇಶನ್ಸ್ಗೂ ಡಿಫ್ರೆನ್ಸ್ ಏನು, ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ರಿಯಾಕ್ಟ್ ಜೇಎಸ್ ಅಂದರೆ ಏನು? ರಿಯಾಕ್ಟ್ ಜೇಎಸ್ ಅನ್ನೋದು ಒಂದು ಜಾವಾ ಸ್ಕ್ರಿಪ್ಟ್ ಲೈಬ್ರರಿ. ಓಕೆನಾ? ಇದು ನವೇಡೇಸ್ ಏನು ಅಂತಂದ್ರೆ ತುಂಬಾ ಪಾಪ್ಯುಲರ್ ಆಗಿದೆ. ಏನಕ್ಕೆ ಪಾಪ್ಯುಲರ್ ಆಗಿದೆ ಅಂತಂದ್ರೆ ಮೇನ್ 2 ಫೀಚರ್ಸ್ ಇಂದ. ಯಾವುದು? ರಿಯಾಕ್ಟ್ ಜೇಎಸ್ ಅನ್ನೋದು ಕಾಂಪೋನೆಂಟ್ ಬೇಸ್ಡ್ ಆರ್ಕಿಟೆಕ್ಚರ್. ಎರಡನೇದಾಗಿ ಇದರಲ್ಲಿ ವರ್ಚುವಲ್ ಡಾಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಆಯ್ತಾ? ಸೊ ಇದು ಎರಡು ಏನು ಅಂತಂದ್ರೆ ಮೇಜರ್ಲಿ ಒಂದು ಕೀ ಫೀಚರ್ಸ್. ಇದರದ್ದು ರಿಯಾಕ್ಟ್ ಜೇಎಸ್ ಕೀ ಫೀಚರ್ಸ್ ಏನಿದು ಕಾಂಪೋನೆಂಟ್ ಬೇಸ್ಡ್ ಆರ್ಕಿಟೆಕ್ಚರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ಒಂದು 4 ರಿಂದ 5 ಡಿಫ್ರೆಂಟ್ ಪೇಜಸ್ ಇದೆ. ಅಂದ್ರೆ ಹೋಮ್ ಪೇಜ್ ಆಗ್ಬೋದು, ಅಬೌಟ್ ಪೇಜ್ ಆಗ್ಬೋದು, ಕಾಂಟ್ಯಾಕ್ಟ್ ಪೇಜ್ ಆಗ್ಬೋದು. ಈ ತರದ್ದು ಒಂದು 4-5 ಪೇಜಸ್ ಇರುತ್ತೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಕೆಲವೊಂದಷ್ಟು ಎಲಿಮೆಂಟ್ಸ್ ನಮಗೆ ಕಾಮನ್ ಆಗಿರುತ್ತೆ. ಯಾವುದು? ಹೆಡ್ಡರ್ ಆಗ್ಬೋದು, ಫೂಟರ್ ಆಗ್ಬೋದು. ಇದೆಲ್ಲ ಏನು ಅಂತಂದ್ರೆ ಕಾಮನ್ ಕಾಂಪೋನೆಂಟ್ಸ್, ಆಯ್ತಾ? ಪ್ರತಿಯೊಂದು ಅಪ್ಲಿಕೇಶನ್, ಈವನ್ ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ ಆದ್ರೂ ಅಷ್ಟೇ ನಿಮಗೆ ಹೆಡ್ಡರ್ ಮತ್ತೆ ಫೂಟರ್ ಕಾಮನ್ ಆಗಿರುತ್ತೆ. ಮಧ್ಯದಲ್ಲಿ ಬರೋಂಥ ಸೆಕ್ಷನ್ ಮಾತ್ರ ಏನಾಗುತ್ತೆ, ಸ್ವಿಚ್ ಆಗುತ್ತೆ. ಡೇಟಾ ಏನಾಗುತ್ತೆ, ಸ್ವಿಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹೋಮ್ ಪೇಜ್ಗೆ ಬಂದ್ರೆ ಹೋಮ್ ಪೇಜಲ್ಲಿ ಏನೆಲ್ಲ ಡೇಟಾ ಬರಬೇಕು ಆ ಡೇಟಾ ಬರುತ್ತೆ. ಕಾಂಟ್ಯಾಕ್ಟ್ ಪೇಜ್ಗೆ ಹೋದ್ರೆ ಅದರಲ್ಲಿ ಏನು ಡೇಟಾ ಬರಬೇಕು ಆ ಡೇಟಾ ಬರ್ತಾ ಇರ್ತದೆ. ಆ ಎಲಿಮೆಂಟ್ಸ್ ನಿಮಗೆ ರೆಂಡರ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? ಬಟ್ HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡೋ ಅಪ್ಲಿಕೇಶನ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಹೋಮ್ ಪೇಜಲ್ಲಿ ಇದ್ದೀನಿ, ಅಬೌಟ್ ಪೇಜ್ಗೆ ಹೋದೆ ಅಂತಂದ್ರೆ ಕಂಪ್ಲೀಟ್ ಡಾಮ್ ಏನಾಗುತ್ತೆ, ನಮಗೆ ರೆಂಡರ್ ಆಗುತ್ತೆ, ರಿಫ್ರೆಶ್ ಆಗಿಬಿಡುತ್ತೆ. ಪೇಜ್ ರಿಫ್ರೆಶ್ ಆಗುತ್ತೆ. ಅವಾಗ ಏನಾಯ್ತು, ಹೆಡ್ಡರ್ ಚೇಂಜ್ ಆಗುತ್ತೆ, ಹೊಸದಾಗೆ ಫೂಟರ್ ಚೇಂಜ್ ಆಗುತ್ತೆ, ಆಮೇಲೆ ಮಧ್ಯಾಹ್ನ ಕಂಟೆಂಟ್ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಇದೆಲ್ಲ ಆಗುತ್ತೆ. ಬಟ್ ರಿಯಾಕ್ಟ್ ಅಲ್ಲಿ ಹಂಗಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಹೆಡ್ಡರ್ ಮತ್ತೆ ಫೂಟರ್ ಎರಡು ಏನು ಆಲ್ ಓವರ್ ಅವರ್ ಪ್ರಾಜೆಕ್ಟ್ ಏನು ಕಾಮನ್ ಆಗಿದೆ ಅಂತ ಅನ್ಕೊಂಡ್ರೆ, ಆಯ್ತಾ? ಕಾಮನ್ ಆಗಿದೆ ಅನ್ಕೊಂಡ್ರೆ ಅದನ್ನ ಡಿಫ್ರೆಂಟ್ ಕಾಂಪೋನೆಂಟ್ ಆಗಿ ನಾನು ಏನ್ ಮಾಡ್ಬೋದು, ಡಿವೈಡ್ ಮಾಡ್ಕೊಂಡ್ಬಿಡ್ಬೋದು. ಅಂದ್ರೆ ಸಪ್ರೇಟ್ ಕಾಂಪೋನೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ನಾನೇನ್ ಮಾಡ್ಬೋದು, ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ರಿಯೂಸ್ ಮಾಡ್ಕೊಬಹುದು. ಈಗ HTML ಅಲ್ಲಿ ನಾವೇನೋ ರಿಯೂಸ್ ಮಾಡಕ್ ಆಗಲ್ಲ. HTML ನಾವು ಆಲ್ಮೋಸ್ಟ್ ರಿಯೂಸ್ ಮಾಡಕ್ ಆಗಲ್ಲ, ಆಯ್ತಾ? ಬಟ್ ಬೇರೆ ಒಂದು ಲೈಬ್ರರಿ ಅಥವಾ ಫ್ರೇಮ್ ವರ್ಕ್ ಅಂತ ತಗೊಂಡ್ರಲ್ಲಿ ಕಾಂಪೋನೆಂಟ್ ನ ನಾವು ರಿಯೂಸ್ ಮಾಡ್ಕೋಬಹುದು, ಆಯ್ತಾ? ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದ್ರೆ, ಇದೇನಿದು HTML CSS ಅಂದ್ರೆ HTML ಮತ್ತೆ CSS ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ಮಾಡ್ತೀವಲ್ಲ, ಆ ರೀತಿ ಒಂದು ಅಪ್ಲಿಕೇಶನ್. ಇದ್ರಲ್ಲಿ ನನ್ನ ಹತ್ರ ಏನಿದೆ, 3 ಪೇಜ್ ಇದೆ. ಒಂದು ಹೋಮ್ ಪೇಜ್, ಒಂದು ಅಬೌಟ್ ಪೇಜ್, ಒಂದು ಕಾಂಟ್ಯಾಕ್ಟ್ ಪೇಜ್. ಫಾರ್ ಎಕ್ಸಾಂಪಲ್, ನಾನೀಗ ಹೋಮ್ ಪೇಜ್ ಅಲ್ಲಿ ಇದ್ದೀನಿ. ಅಬೌಟ್ ಪೇಜ್ಗೆ ಹೋದ್ರೆ ಕಂಪ್ಲೀಟ್ ಪೇಜ್ ಏನಾಗುತ್ತೆ, ನನಗೆ ರಿಫ್ರೆಶ್ ಆಗುತ್ತೆ. ನೋಡ್ಬೋದು, URL ಕೂಡ ಚೇಂಜ್ ಆಗುತ್ತೆ, ರಿಫ್ರೆಶ್ ಕೂಡ ಆಗುತ್ತೆ. ನಾನೀಗ ಫಾರ್ ಎಕ್ಸಾಂಪಲ್ ಅಬೌಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನನಗೆ ರಿಫ್ರೆಶ್ ಆಯ್ತು. ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನನಗೆ ಕಾಂಟ್ಯಾಕ್ಟ್ ಪೇಜ್ ಅಲ್ಲಿರೋ ಕಂಟೆಂಟ್ ಬರ್ತಾ ಇದೆ, ಮತ್ತೆ ಕಾಂಟ್ಯಾಕ್ಟ್ ಪೇಜ್ ಸ್ವಿಚ್ ಆಗ್ತಿದೆ, ರಿಫ್ರೆಶ್ ಆಗ್ತಿದೆ. ಇದು ಟಕ್ ಅಂತ ಆಗ್ತಿದೆ. ಯಾಕೆ ಅಂತಂದ್ರೆ ಇಂಟರ್ನೆಟ್ ಸ್ಪೀಡ್ ಇರೋದಕ್ಕೆ. ನಾನೇನ್ ಮಾಡ್ಬೋದು, ನೆಟ್ವರ್ಕ್ ಅಲ್ಲಿ ಬಂದು ಇಲ್ಲಿ ಸ್ಲೋ 4G ಅಂತ ಕೊಟ್ಟಿರ್ತೀನಿ. ಹೀಗೆ ನೋಡ್ಬೋದು, ನಾನು ಹೋಮ್ ಪೇಜ್ಗೆ ಹೋಗ್ತೀನಿ ಅಂದ್ರೆ ನನಗೇನಾಗ್ತಿದೆ, ಪೇಜ್ ಕಂಪ್ಲೀಟ್ಲಿ ನನಗೆ ರೆಂಡರ್ ಆಗ್ತಾ, ರಿಫ್ರೆಶ್ ಆಗ್ತಾ ಇದೆ. ಆ ಪೇಜ್ ಎಲಿಮೆಂಟ್ ಕಂಪ್ಲೀಟ್ ನನಗೆ ಏನಾಗ್ತಿದೆ, ಡಾಮ್ ಇಂದ ಹೊರಟೋಗಿ ಹೊಸದಾಗಿ ಅಬೌಟ್ ಪೇಜ್ ಅಲ್ಲಿ ಏನಿದೆ ಆ ಎಲಿಮೆಂಟ್ ನನಗೆ ರೆಂಡರ್ ಆಗ್ತಾ ಇದೆ. ಇದನ್ನ ಇಲ್ಲಿ ನೋಡ್ಬೋದು. ಏನಾಗುತ್ತೆ ಅಂತಂದ್ರೆ, ಈಗ ನಾನು ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಕಂಪ್ಲೀಟ್ ಏನಾಗುತ್ತೆ, ನನಗೆ ಅದು ಹೋಗ್ಬಿಟ್ಟು ವಾಪಸ್ ಬರುತ್ತೆ. ಕಂಪ್ಲೀಟ್ HTML ಡಾಮ್ ಇಂದ ರಿಮೂವ್ ಆಗಿ ಮತ್ತೆ ಆಡ್ ಆಗುತ್ತೆ. ನೋಡ್ಬೋದು, ಈಗ ಕಂಪ್ಲೀಟ್ ಬ್ಲಿಂಕ್ ಆದಂಗೆ ಆಗುತ್ತೆ. ಕಂಪ್ಲೀಟ್ ಹೋಗಿ ನನಗೆ ಬರ್ತಾ ಇದೆ. ಇದ್ರದ್ದು HTML ಸ್ಟ್ರಕ್ಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ನಾನೊಂದು ಡಿವ್ ಕೊಟ್ಟಿದ್ದೀನಿ ಹೋಮ್ ಪೇಜ್ ಅಲ್ಲಿ, ಹೋಮ್ ಅಂತ. ಅದು ಬಿಟ್ರೆ ಇದೊಂದು ನ್ಯಾವಿಗೇಷನ್ ಬಾರ್, ನಂದು ಹೆಡ್ಡರ್ ಏನಿದೆ, ಹೆಡ್ಡರ್ ಅದು. ಸೊ ಇದನ್ನ ಅಬ್ಸರ್ವ್ ಮಾಡ್ಬೋದು. ಹೋಮ್ ಪೇಜಲ್ಲೂ ಸೇಮ್ ಇರುತ್ತೆ, ಅಬೌಟ್ ಪೇಜಲ್ಲೂ ಸೇಮ್ ಇದೆ, ಮತ್ತೆ ಕಾಂಟ್ಯಾಕ್ಟ್ ಪೇಜಲ್ಲೂ ಸೇಮ್ ಇದೆ. ಇವನ್ ನಾನು ಫೂಟರ್ ಬರೆದ್ರು ಅಷ್ಟೇ, ಎಲ್ಲಾದ್ರೂ ನಾನು ಏನ್ ಮಾಡ್ತೀನಿ, ರಿಪೀಟ್ ಮಾಡಿ ಬರ್ದಿದ್ದೀನಿ. ಅರ್ಥ ಆಯ್ತಾ? ಸೊ ಇದು ಏನು, ನಮ್ದು ಹಳೆ ಅಪ್ಲಿಕೇಶನ್ಸ್. ಅಂದ್ರೆ HTML CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ನಾವು ಯಾವ್ದೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಆ ರೀತಿ. ನನ್ನ ಹತ್ರ 10 ಪೇಜ್ ಇದೆ ಅಂತಂದ್ರೆ 10 ಪೇಜಲ್ಲಿ ಈ ಹೆಡ್ಡರ್ನ ನಾನು ಪ್ರತಿಯೊಂದು ಪೇಜ್ ನಾನು ಕಾಪಿ ಪೇಸ್ಟ್ ಮಾಡಿರ್ತೀನಿ. ಯಾಕೆಂದ್ರೆ ಎಲ್ಲದರಲ್ಲೂ ಕಾಮನ್ ಆಗಿದೆ. ಅರ್ಥ ಆಯ್ತಾ? ಬಟ್ ರಿಯಾಕ್ಟ್ ಅಲ್ಲಿ ಇದು ಆ ರೀತಿ ಇರೋದಿಲ್ಲ. ಏನಕ್ಕೆ ಅಂತಂದ್ರೆ ಕಾಂಪೋನೆಂಟ್ ಬೇಸ್ಡ್ ಆರ್ಕಿಟೆಕ್ಚರ್. ನಾನು ಇದನ್ನ ಏನ್ ಮಾಡ್ತೀನಿ, ಒಂದು ಕಾಂಪೋನೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಂತೀನಿ. ಅದನ್ನ ಒಂದೇ ಸಲ ನಾನು ಏನ್ ಮಾಡ್ತೀನಿ, ನಂದು ಪೇರೆಂಟ್ ಯಾವುದು, ಪೇರೆಂಟ್ JS ಯಾವ್ದು ಇರುತ್ತೆ ಅಲ್ಲಿ ನಾನು ಏನ್ ಮಾಡಿರ್ತೀನಿ, ರೌಟಿಂಗ್ ಎಲ್ಲಿರುತ್ತೆ ನಂದು ಅಲ್ಲಿ ನಾನು ಏನ್ ಮಾಡಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಅರ್ಥ ಆಯ್ತಾ? ಸೊ ಇದೇ ಒಂದು ಎಕ್ಸಾಂಪಲ್ ನಾನು ಅಮೆಝಾನ್ ಅಪ್ಲಿಕೇಶನ್ ಅಲ್ಲಿ ನೋಡೋದಾರ ಆದ್ರೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ನನ್ನ ಹತ್ರ ಇಲ್ಲಿ ಹೆಡ್ಡರ್ ಇದೆ, ಓಕೆನಾ? ಹಾಗೆ ಫೂಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈ ಒಂದು
ಹೋಮ್ ಪೇಜ್ ಇಂದ ನಾನು ಫಾರ್ ಎಕ್ಸಾಂಪಲ್ ಟುಡೇಸ್ ಡಿ ನನ್ನ ಪೇಜ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಕಂಪ್ಲೀಟ್ ಆಗಿ ಏನಾಯ್ತು, ಪೇಜ್ ಫುಲ್ ರಿಫ್ರೆಶ್ ಆಯ್ತು. ಈಗ ಮತ್ತೆ ನಾನು ಹೋಮ್ ಪೇಜಿಗೆ ಬರ್ತೇನೆ ಅಂದ್ರೆ ಕಂಪ್ಲೀಟ್ ಆಗಿ ರಿಫ್ರೆಶ್ ಆಗ್ತಿದೆ ಪೇಜು. ಇನ್ಸ್ಪೆಕ್ಟ್ ಮಾಡಿ ನಾನು ನೋಡಿದ್ರು ಕೂಡ ನನಗೆ ಏನ್ ತೋರಿಸುತ್ತೆ, ನಾನು ಇವಾಗ ಇದ್ಯಾವುದೋ ಎಲಿಮೆಂಟ್ ಹೋದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಏನಾಯ್ತು ನೋಡಿ, ಕಂಪ್ಲೀಟ್ ಆಗಿ ರಿಮೂವ್ ಆಗೋಯ್ತು ಡಾಮ್ ಇಂದ. ಮತ್ತೆ ನನಗೆ ಹೊಸ HTML ಫಸ್ಟ್ ಇಂದ ನನಗೆ ಏನಾಗ್ತಿದೆ, ರೀರೆಂಡರ್ ಆಗ್ತಾ ಇದೆ. ಇದು ನಾನು ಮತ್ತೆ ಬಂದ್ರೆ ಕಂಪ್ಲೀಟ್ ಆಗಿ ರಿಮೂವ್ ಆಗಿ ನನಗೆ ಹೊಸದಾಗಿ ಬರ್ತಾ ಇದೆ. ಅರ್ಥ ಆಯ್ತಾ? ಇದೇನಾಯ್ತು, ನಮ್ದು ಪ್ರೀವಿಯಸ್ ಆರ್ಕಿಟೆಕ್ಚರ್. ಬಟ್ ಕಾಂಪೋನೆಂಟ್ ಬೇಸ್ಡ್ ಆರ್ಕಿಟೆಕ್ಚರ್ ಅಥವಾ ಲೈಬ್ರರೀಸ್ ಅಂತ ಬಂದ್ರೆ ಯಾವ ರೀತಿ ಇರುತ್ತೆ, ಫಸ್ಟ್ ಎಕ್ಸಾಂಪಲ್ ನೋಡೋಣ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಂದು ರಿಯಾಕ್ಟ್ ಅಪ್ಲಿಕೇಶನ್. ಇಲ್ಲೂ ಕೂಡ ನಂತರ 3 ಪೇಜಸ್ ಇದೆ. ಯಾವುದೋ ಒಂದು ಹೋಮ್ ಪೇಜ್, ಒಂದು ಅಬೌಟ್ ಪೇಜ್, ಒಂದು ಕಾಂಟ್ಯಾಕ್ಟ್ ಪೇಜ್. ಅದಾದ್ಮೇಲೆ ಒಂದು ಎಲಿಮೆಂಟ್ ಅಂದ್ರೆ ಹೋಮ್ ಪೇಜ್ ಜಸ್ಟ್ ಒಂದು ಹೋಮ್ ಪೇಜ್ ಅಂತ ಹೋಮ್ ಅಂತ ಕೊಟ್ಟಿರ್ತೀನಿ. ಇದೊಂದು ಫೂಟರ್ ಇದೆ. ಆಯ್ತಾ? ಈಗ ನಾನು ಫಾರ್ ಎಕ್ಸಾಂಪಲ್ ಅಬೌಟ್ ಮೇಲೆ ಕ್ಲಿಕ್ ಆದ್ರೆ ಇದು ಏನೂ ರಿಫ್ರೆಶ್ ಆಗಲ್ಲ ನಿಮಗೆ, ಜಸ್ಟ್ URL ಮಾತ್ರ ಆಡ್ ಆಗುತ್ತೆ. ಮತ್ತೆ ಕಂಟೆಂಟ್ ಮಧ್ಯದಲ್ಲಿ ಏನು ಕಂಟೆಂಟ್ ಬರುತ್ತೆ ಅದು ಮಾತ್ರ ಆಡ್ ಆಗುತ್ತೆ. ನೋಡ್ಬೋದು, ಸಿ ಅಬೌಟ್ ಬಂತು, ಕಾಂಟ್ಯಾಕ್ಟ್ ಬಂತು, ಹೋಮ್ ಪೇಜ್, ಮತ್ತೆ ಫೂಟರ್ ಕೂಡ ನನಗೇನಾಗ್ತಿಲ್ಲ, ಬ್ಲಿಂಕ್ ಆಗ್ತಿಲ್ಲ. ನಾನು ಇದರಲ್ಲೂ ಕೂಡ ಇಂಟರ್ನೆಟ್ ಸ್ಲೋ ಮಾಡಿರ್ತೀನಿ, ಅವಾಗಲೂ ನೋಡ್ಬೋದು ಸ್ಲೋ 4G ಇದೆ. ಓಕೆನಾ? ಸೊ ಇಲ್ಲಿ ಎಲಿಮೆಂಟಲ್ಲಿ ನೋಡೋ ಥರ ಆದರೆ ನಂದು ರೂಟ್ ID ಇದೆ. ಅದಾದ್ಮೇಲೆ ನನಗೆ ಇದು ನಂದು ಎಲಿಮೆಂಟ್, ಇದು ನ್ಯಾವಿಗೇಷನ್ ಬಾರು, ಇದು ಫೂಟರ್ ಇದೆ, ಈ ಒಂದು ಡಿವಲ್ ನ್ಯಾವ್ ಇದೆ. ಆಯ್ತಾ? ಇದು ನಾನು ಇದು ಮಾಡ್ತಾ ಇದ್ದೀನಿ, ಇದರಲ್ಲಿ ನ್ಯಾವಿಗೇಷನ್ ಇದೆ, ಇದರಲ್ಲಿ ನಂದು ಫೂಟರ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಕಾಂಟ್ಯಾಕ್ಟ್ನ ಕ್ಲಿಕ್ ಮಾಡಿದ್ರೆ ಜಸ್ಟ್ ಇದೊಂದು ಲೈನ್ ಮಾತ್ರ ನನಗೇನಾಗುತ್ತೆ, ಚೇಂಜ್ ಆಗುತ್ತೆ. ಇದೊಂದು ಲೈನು ಈ ಕಾಂಪೋನೆಂಟ್ ಅಂತ ಅನ್ಕೊಳ್ಳಿ, ಇದೊಂದು ಕಾಂಪೋನೆಂಟ್, ಈ ಕಾಂಪೋನೆಂಟ್ ಅನ್ಮೌಂಟ್ ಆಗಿ ಹೊಸ ಕಾಂಪೋನೆಂಟ್ ಮೌಂಟ್ ಆಗುತ್ತೆ. ಹೆಡ್ಡರು ಹಾಗೆ ಇರುತ್ತೆ, ಹಾಗೆ ಫೂಟರು ಕೂಡ ಹಾಗೆ ಇರುತ್ತೆ. ನೋಡ್ಬೋದು, ಫಾರ್ ಎಕ್ಸಾಂಪಲ್ ನಾನು ಇವಾಗ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನನಗೆ ಇದೊಂದೇ ಲೈನ್ ಮಾತ್ರ ಚೇಂಜ್ ಆಗಿದ್ದು. ಅಬೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಬೌಟ್ ಒಂದೇ ಚೇಂಜ್ ಆಗ್ತಾ ಇರೋದು. ಇವಾಗ ನನಗೆ ರಿಫ್ರೆಶ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಏನ್ ಅರ್ಥ ಆಯ್ತು ನಮಗೆ, ಒಂದು ಅಪ್ಲಿಕೇಶನ್ ಅಂತ ತಗೊಂಡ್ರೆ ಹೆಡ್ಡರ್ ಮತ್ತೆ ಫೂಟರ್ ಮತ್ತೆ ಬಾಡಿ, ಇದಿಷ್ಟು ಡಿಫ್ರೆಂಟ್ ಕಾಂಪೋನೆಂಟ್ಸ್. ಈ ಬಾಡಿನಲ್ಲೂ ಕೂಡ ಏನೋ ತುಂಬಾ ಒಂದಷ್ಟು ಕಾಂಪೋನೆಂಟ್ಸ್ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆಯ್ತಾ? ಬೇಸಿಕ್ ಆಗಿ ತಗೊಂಡ್ರೆ ಹೆಡ್ಡರ್ ಫೂಟರ್ ಅನ್ನೋದೊಂದು ಕಾಂಪೋನೆಂಟ್, ಈ ಬಾಡಿ ಅನ್ನೋದೊಂದು ಕಾಂಪೋನೆಂಟ್ ಇರುತ್ತೆ. ಆಯ್ತಾ? ಎವ್ರಿ ಪೇಜ್ ನಾನು ಸ್ವಿಚ್ ಮಾಡಿದಾಗ ನನಗೆ ಹೆಡ್ಡರ್ ಮತ್ತೆ ಫೂಟರ್ ಏನೋ ಎಲ್ಲಾ ಒಂದು ಪೇಜಸ್ ಅಲ್ಲೂ ಕಾಮನ್ ಆಗಿರುತ್ತೆ. ಅದು ಬಿಟ್ಟು ಮಧ್ಯದಲ್ಲಿ ಏನ್ ಬರುತ್ತೆ ಬಾಡಿ ಅನ್ನೋ ಕಂಟೆಂಟ್, ಅದು ಮಾತ್ರ ನನ್ಗೆ ಏನಾಗುತ್ತೆ ಅನ್ಮೌಂಟ್ ಆಗಿ ಬೇರೆ ಒಂದು ಕಾಂಪೋನೆಂಟ್ ಅಥವಾ ಬೇರೆ ಒಂದು ಪೇಜ್ ಅಲ್ಲಿ ನನಗೆ ಏನು ಬಾಡಿನಲ್ಲಿ ಎಲಿಮೆಂಟ್ಸ್ ಬರ್ಬೇಕಿತ್ತು ಅದು ಮಾತ್ರ ನನಗೆ ರೆಂಡರ್ ಆಗುತ್ತೆ. ಇದು ಕಾಂಪೋನೆಂಟ್ ಬೇಸ್ಡ್ ಆರ್ಕಿಟೆಕ್ಚರ್. ಇಲ್ಲಿ ನಾನು ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ, ನನಗೆ ಯಾವ ಎಲಿಮೆಂಟ್ ಚೇಂಜ್ ಆಯಿತು ಆ ಎಲಿಮೆಂಟ್ ಮಾತ್ರ ನನ್ಗೆ ಅನ್ಮೌಂಟ್ ಆಗುತ್ತೆ, ಹೊಸ ಎಲಿಮೆಂಟ್ ಆಡ್ ಆಗುತ್ತೆ ಅಂತ. ಇದು ಯಾವ ರೀತಿ ಸಾಧ್ಯ? HTML CSS ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ಬರ್ದಾಗ ಯಾಕೆ ಸಾಧ್ಯ ಇಲ್ಲ? ಸೊ ಏನಕ್ಕೆ ಅಂತಂದ್ರೆ, ರಿಯಾಕ್ಟ್ನ ನಾವು ಯೂಸ್ ಮಾಡುವಾಗ ನಮಗೆ ಒಂದು ಆಗ್ಲೇ ಹೇಳಿದೆ ಒಂದು ಫೀಚರ್ ಏನು ಅಂತ ಹೇಳಿದ್ರೆ ವರ್ಚುವಲ್ ಡಾಮ್ ಅಂತ. ಏನ್ ಡಾಮ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನು, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂದ್ರೆ ಏನು ನೋಡೋಣ. ಇದು ಕಂಪ್ಲೀಟ್ ನಮ್ಗೆ ಏನು ಡಾಮ್ ಅಲ್ಲಿ ಪ್ರತಿ ಒಂದು ಎಲಿಮೆಂಟ್ಸ್ ಏನಾಗುತ್ತೆ ರೆಂಡರ್ ಆಗುತ್ತೆ. ಆಯ್ತಾ? ನಾನು ಏನೋ ಒಂದು ಚೇಂಜಸ್ ನಾನು HTML ಅಲ್ಲಿ ಅಥವಾ ನನ್ನ ರಿಯಾಕ್ಟ್ ಕಾಂಪೋನೆಂಟ್ ಅಲ್ಲಿ ಮಾಡಿದ್ರೆ ನಾನು ಸೇವ್ ಮಾಡ್ತೀನಿ, ರಿಫ್ರೆಶ್ ಮಾಡ್ತೀನಿ ಅಥವಾ ಸೇವ್ ಮಾಡ್ತೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ಏನಾಗುತ್ತೆ, ಬ್ರೌಸರ್ ಇರೋ ಡಾಮ್ ಕಂಪ್ಲೀಟ್ ಆಗಿ ರೀರೆಂಡರ್ ಆಗುತ್ತೆ. ಇದು ಬೇಸಿಕ್ ಆಗಿರೋಂಥ ಒಂದು ಫ್ಲೋ. ಬಟ್ ರಿಯಾಕ್ಟ್ ನಾನು ಯೂಸ್ ಮಾಡಿ ಅಥವಾ ಯಾವ್ದೋ ಒಂದು ಲೈಬ್ರರಿ ಅಥವಾ ಯಾವ್ದೋ ಒಂದು ಫ್ರೇಮ್ ವರ್ಕ್ ನಾನು ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ರಿಯಾಕ್ಟ್ ಅಲ್ಲಿ ಮೈನ್ಲಿ ಏನು ಅಂತಂದ್ರೆ ನಂದು ಕೋಡ್ಗೂ ಮತ್ತೇನೆ ನಂದು ಬ್ರೌಸರ್ಗೂ ಮಧ್ಯದಲ್ಲಿ ಒಂದು ಎಲಿಮೆಂಟ್ ಬರುತ್ತೆ. ಅದೇನು ಅಂತ ಹೇಳಿದ್ರೆ ವರ್ಚುವಲ್ ಡಾಮ್. ಫಸ್ಟ್ ಏನಾಗುತ್ತೆ, ನಾನು ಏನೇ ಚೇಂಜಸ್ ಮಾಡ್ತೀನಿ ಅದಷ್ಟು ನನಗೆ ವರ್ಚುವಲ್ ಡಾಮ್ಗೆ ಕಾಪಿ ಆಗುತ್ತೆ. ವರ್ಚುವಲ್ ಡಾಮ್ಗೆ ಕಂಪ್ಲೀಟ್ಲಿ ನನಗೆ ರಿಯಲ್ ಡಾಮ್ ಅಲ್ಲಿ ಏನಾಗ್ತಿತ್ತು HTML CSS ಜಾವಾಸ್ಕ್ರಿಪ್ಟ್ ಅಲ್ಲಿ ಅದೇನಾಗ್ತಿದೆ ನನಗೆ ಬರೀ ವರ್ಚುವಲ್ ಡಾಮ್ ಮಾತ್ರ ಕಾಪಿ ಆಗ್ತಿದೆ, ರಿಯಲ್ ಡಾಮ್ಗೆ ಇನ್ನೂ ಬಂದಿಲ್ಲ. ವರ್ಚುವಲ್ ಡಾಮ್ ಬಂದ ತಕ್ಷಣ ಏನಾಗುತ್ತೆ, ನೆಕ್ಸ್ಟ್ ರಿಯಲ್ ಡಾಮ್ ನ ಕಂಪ್ಲೀಟ್ ಆಗಿ ರೆಂಡರ್ ಮಾಡಕ್ ಬಿಡಲ್ಲ. ಫಸ್ಟ್ ಏನ್ ಮಾಡುತ್ತೆ, ಕಂಪೇರ್ ಮಾಡುತ್ತೆ ಎರಡರಲ್ಲಿ, ವರ್ಚುವಲ್ ಡಾಮ್ ಹತ್ರ ಇರೋದ್ರಲ್ಲಿ ಮತ್ತೆ ರಿಯಲ್ ಡಾಮ್ ಇರೋದ್ರಲ್ಲಿ ಏನೆಲ್ಲ ಡಿಫ್ರೆನ್ಸ್ ಇದೆ ಅದನ್ನ ಮಾತ್ರ ಕಂಪೇರ್ ಮಾಡುತ್ತೆ. ಏನ್ ಡಿಫ್ರೆನ್ಸ್ ಅದು ಕಾಣುತ್ತಲ್ಲ ಅದನ್ನ ಮಾತ್ರ ಏನಾಗುತ್ತೆ, ಆ ಎಲಿಮೆಂಟ್ ನ ಮಾತ್ರ ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ವರ್ಚುವಲ್ ಡಾಮ್ ಅಲ್ಲಿ ಯಾವ್ದೋ ಒಂದು ಎಲಿಮೆಂಟ್ ರಿಯಲ್ ಡಾಮ್ ಅಲ್ಲಿ ಇರೋದಿಲ್ಲ, ಬೇರೆ ಇದೆ ಅನ್ನೋ ತರ ಆದ್ರೆ ಅದನ್ನ ಮಾತ್ರ ಏನ್ ಮಾಡುತ್ತೆ, ಆಡ್ ಮಾಡುತ್ತೆ, ಮೌಂಟ್ ಮಾಡುತ್ತೆ, ಅಷ್ಟು ಬಿಟ್ರೆ ಬೇರೆ ಏನೂ ಆಗಲ್ಲ. ಇದು ಆಲ್ಮೋಸ್ಟ್ ಆಲ್ ಫ್ಲೋ ವರ್ಚುವಲ್ ಡಾಮ್ ಅಥವಾ ರಿಯಾಕ್ಟ್ ಅಡ್ವಾಂಟೇಜಸ್ ಏನೋ ಫೀಚರ್ಸ್ ಏನು ಅಂತ ಇಂಟರ್ನಲ್ ಕೇಳ್ತಾರೆ. ಇದು ಮೇಜರ್ ಆಗಿರೋಂಥ ಫೀಚರ್ಸ್. ಇದು ಬಿಟ್ಟು ತುಂಬಾ ಒಂದಷ್ಟಿದೆ, ಬಟ್ ಫಸ್ಟ್ ಸೆಷನ್ ಅಲ್ಲಿ ಸಾಕು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ, ರಿಯಾಕ್ಟ್ JS ಇಂಟ್ರೊಡಕ್ಷನ್. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು 10 ರುಪೀಸ್ ಡೊನೇಟ್ ಮಾಡಿ.